ಇದು ಮೂಲತಃ ಆಂಧ್ರದಿಂದ ಇಲ್ಲಿ ಆಂಧ್ರ ನಾಂದೇಡ್ ಅಂತ ಅಲ್ಲಿಂದ ಇಲ್ಲಿಗೆ ಚೌಡೇಶ್ವರಿಯಾಗಿ ಬಂದು ನಿಲ್ಲಿಸಿ ವಿಶೇಷವಾದ ಆಸಕ್ತಿ ಇದೆ, ನಂಬಿಕೆ ಇದೆ. ಕೆಲವರು ಕೆಲಸಗಳು ಆಗಿದ್ದೇವೆ ಅಂತ ಆ ನಂಬಿಕೆ ಮೇಲೆ ಬರ್ತಿರ್ತಾರೆ. 25-30 ಲಕ್ಷ ಬೇಕು ರಣಚಂಡಿ ಹೋಗ ಹೇಳಿ ಒಪ್ಕೊಂಡ್ರು. ರಾಜ್ಕುಮಾರ್ ಒಪ್ಕೊಂಡ್ರು, ಹೋದ್ರು. ಭಾರತಮ್ಮ ನೀನ್ ಗುಡಿ ಕಟ್ಟಿಸ್ತೀನಿ, ನಮ್ಮೂರ ಅಭಿವೃದ್ಧಿ ಮಾಡ್ಕೊಡು ಅಂತ ಹೋಗಿ ನೀರಿನಲ್ಲಿ ಈ ತಾಯಿ ಹತ್ರ ಭಾಷೆ ತಗೊಂಡ ಮೇಲೆ ಅದು ಬಂದು ನಾನು ದಸರಿಘಟ್ಟನ ಕುಗ್ರಾಮನ ಸುಗ್ರಾಮವಾಗಿ ಮಾಡ್ತೀನಿ, ಇದೊಂದು ಪಟ್ಟಣವಾಗಿ ಪರಿವರ್ತನೆ ಮಾಡ್ತೀನಿ, ದಸರಿಘಟ್ಟ ಅನ್ನೋದನ್ನ ಯಶವಂತರಾಯನ್ ಪಟ್ಟಣ ಅಂತ ಮಾಡ್ತೀನಿ ಅಂತ ಭಾಷೆ ಕೊಟ್ಟು ಅವಾಗಿಂದ ಇಲ್ಲಿ ಬಂದು ನಿಲ್ಸಿದಾಳೆ ತಾಯಿ. ಬರೋರು ಮನೆಗೂ ಕರ್ಸಿದ್ದಾರೆ, ಮನೆ ಕರ್ಸಿದ್ವಿ. ಲೋಹಿತ್ ಅಂತ ಇತ್ತಲ್ಲ ಮಗನಿಗೆ, ಪುನೀತ್ ರಾಜ್ಕುಮಾರ್ ಅವನಿಗೆ ಲೋಹಿತ್ ಅಂತ ಇದ್ದಿದ್ದು. ಮುಂಚೆ ಲೋಹಿತ್, ಹೌದು. ಪುನೀತ್ ಅಂತ ಅಮ್ಮನೆ ನಾಮಕರಣ ಮಾಡಿದ್ರು. ಅವ್ರ ತೋಟಕ್ಕೆ ಹೋಯ್ತು ಮೈಸೂರು ರೋಡಲ್ಲಿ. ಓಕೆ ಓಕೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಶ್ರೀ ಕ್ಷೇತ್ರ ದಸರಿಘಟ್ಟ, ಅಂದ್ರೆ ನೀವು ನೋಡ್ತಾ ಇರಲ್ಲ ಶ್ರೀ ಕ್ಷೇತ್ರ ದಸರಿಘಟ್ಟ ಅಮ್ಮನವರ ದೇವಸ್ಥಾನದಲ್ಲಿದ್ದೀನಿ. ಸೊ ಬನ್ನಿ, ಇಲ್ಲಿನ ವಿಶೇಷತೆಗಳು ಆಲ್ಮೋಸ್ಟ್ ಕೆಲವರಿಗೆಲ್ಲ ಗೊತ್ತಿರುತ್ತೆ. ಇಲ್ಲಿ ವಿಶೇಷತೆ ಏನು, ಇದ್ರ ಮೂಲತಃ ಹೇಗೆ ಈ ಕ್ಷೇತ್ರ ಅಭಿವೃದ್ಧಿ ಆಯ್ತು, ಈ ಕ್ಷೇತ್ರ ಎಷ್ಟು ಫೇಮಸ್ ಅಂತ ಅಂದ್ರೆ ಭಾರತದ ಪ್ರಧಾನಿ ಮೋದಿ ಏನಿದ್ರು, ಆ ಮೋದಿ ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಇಲ್ಲಿ ವಿಸಿಟ್ ಕೊಟ್ಟಿದ್ರಂತೆ. ವಿಸಿಟ್ ಕೊಟ್ಟು ನೀವು ಪ್ರಧಾನಿ ಆಗ್ತೀರಾ ಅಂತ ಒಂದು ಆಶೀರ್ವಾದ ಸಹ ಈ ದೇವಿ ಕೊಟ್ಟಿದ್ರಂತೆ. ಸೊ ಬನ್ನಿ, ಇಲ್ಲಿ ಈ ದೇವಿಯ ವಿಶೇಷತೆ ಏನೇನಿದೆ, ಮತ್ತೆ ಇಲ್ಲಿ ಏನೆಲ್ಲ ಪೂಜೆಗಳು ನಡೆಯುತ್ತೆ, ಮತ್ತೆ ಭಕ್ತಾದಿಗಳು ಏನ್ ಹೇಳ್ತಾರೆ, ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ನಮಸ್ತೆ ಸರ್, ಎಷ್ಟು ವರ್ಷದಿಂದ ಇಲ್ಲಿ ದೇವಸ್ಥಾನ ಹತ್ರ ಇದ್ದೀರಾ, ಮತ್ತೆ ಏನ್ ವಿಶೇಷತೆ? ನಾನು 40 ವರ್ಷದಿಂದಲೂ ಇದ್ದೀವಿ. 40 ವರ್ಷದಿಂದ ಇಲ್ಲೇ ಇದ್ದೀರಾ? ಓಕೆ. ನಾನೇ ಒಂದು ಅಮ್ಮನ ಇದಕ್ಕೆ ಕೇಳೋದಕ್ಕೆ ಹಿಡಿಯೋದಕ್ಕೆಲ್ಲ ನಾನೇನೆ 40 ವರ್ಷದಿಂದಲೂ ಇದ್ದೀನಿ. ನಂತರ ಚಿಕ್ಕದಿತ್ತು ದೇವಸ್ಥಾನ ಮುಂಚೆ. ನಮ್ಮ ಚುಂಚನಗಿರಿ ಸ್ವಾಮೀಜಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಇಂಪ್ರೂವ್ ಮಾಡಿರು. ವಿತ್ತು ಇವರು ದೇವೇಗೌಡರು ಬಂದಿದ್ರು. ಅವ್ರಿಗೂ ತಾಯಿ ನೀವು ಪ್ರಧಾನಿ ಆಗ್ತೀರಾ ಅಂತ ಅವ್ರಿಗೂ ವಾಗ್ದಾನ ಕೊಟ್ಟಿದ್ರು. ಓಕೆ. ಅಂದ್ರೆ ಪ್ರಧಾನಿ ಆಗೋದಕ್ಕಿಂತ ಮುಂಚೆನೆ ದೇವೇಗೌಡರು ಹೌದೌದು ಆಶೀರ್ವಾದ ತಗೊಂಡೋಗಿದ್ರು. ಮಂತ್ರಿ ಪ್ರಧಾನಿ ಆಗಿರ್ಲಿಲ್ಲ. ಅವಾಗ ಇದು ಮಾಡಿದ್ರು. ಅವ್ರಿಗೂ ವಾಗ್ದಾನ ಕೊಡ್ತು, ಅದ್ರ ಪ್ರಕಾರನೇ ನಡ್ಕೊಂಡ್ರು. ಜಕ್ಕೂರ್ ಏರ್ಪೋರ್ಟ್ಗೆ ಹೋಗಿದ್ದು. ಮೋದಿ ಅವರು ಅಲ್ಲಿ ಬಂದಿದ್ರು. ಗುಜರಾತ್ ಮುಖ್ಯಮಂತ್ರಿ ಆಗಿದ್ರಲ್ಲ, ಮುಖ್ಯಮಂತ್ರಿ ಆಗಿದ್ದಾಗ ರವಿಶಂಕರ್ ಗುರೂಜಿ ಅವರು ಬಂದು ಕೇಳಿದಾಗ ಅಲ್ಲಿ ನೀವು ಪ್ರಧಾನಿ ಆಗ್ತೀರಾ ಅಂತ ವಾಗ್ದಾನ ಬರೋದು. ಆ ಟೈಮಲ್ಲಿ ಹೇಳಿದ್ರು, ಅಮ್ಮ ಹೇಳಿದ್ರು. ಆದ್ರು ಅಮ್ಮ ಹೇಳಿದ್ರು ಪ್ರಕಾರ ಆದ್ರು. ಹಾಗೆ ಏನಾಯ್ತು, ಕೇಂದ್ರದಿಂದಲೇ ಶಾಂಕ್ಷನ್ ಮಾಡಿರೋರು. ಟಾರ್ ರೋಡ್ ಇರಲಿಲ್ಲ, ಅವರೇ ಶಾಂಕ್ಷನ್ ಮಾಡಿದ್ರು. ಓಕೆ. ಅಂದ್ರೆ ಎಲ್ಲಿಂದ? ಇದು 10 ಕಿಲೋಮೀಟರ್. ಇಮ್ಮಿಡಿಯೇಟ್ 3 ತಿಂಗಳಲ್ಲಿ ಆಯ್ತು. ಅವ್ರು ಪ್ರಧಾನಿ ಆದ 3 ತಿಂಗಳಿಗೆ ರೋಡ್ ಸ್ಯಾಂಕ್ಷನ್ ಮಾಡಿದ್ರು. ಓಕೆ. ಇನ್ನೊಂದು ಸಲ ರವಿಶಂಕರ್ ಗುರುಜಿ ಕೇಳಿರು. ಅವರು PAಗಳು ಇರ್ತಾರಲ್ಲ, ಅವರೆಲ್ಲ ಕೇಳಿದಾಗ ಅವ್ರದ್ದು 5 ವರ್ಷ ಮುಗೀತಲ್ಲ, ಮತ್ತೆ ನೆಕ್ಸ್ಟ್ ಯಾರಮ್ಮ ಅಂತ ಹೆಂಗೆ ಕೇಳಿದ್ರೆ ಅವರೇ ಇರ್ತಾರೆ ಮತ್ತೆ ಅವರೇ ಆಗ್ತಾರೆ ಅಂತ. ಅದೇ ಪ್ರಕಾರ ಮತ್ತೆ ಅವರೇ. ಹೌದು, ಅದೇ ಆಯ್ತು. ಏನ್ ನಡೀತು, ತಾಯಿ ಏನ್ ಹೇಳಿದ್ರು ಅದೇ ಆಗಿದೆ. ಆಮೇಲೆ ಇನ್ನ ಸಿನಿಮಾ ರಂಗದವರು ತುಂಬಾ ಜನ ಇಲ್ಲಿ ಬರ್ತಿದ್ರಂತೆ. ರಾಜ್ಕುಮಾರ್ ಅವ್ರ ಮನೆದೇವರು ಇದು. ಓಕೆ ಓಕೆ. ಬರೋರು ಮನೆಗೂ ಕರ್ಸಿದ್ದಾರೆ, ಮನೆ ಕರ್ಸಿದ್ವಿ. ಲೋಹಿತ್ ಅಂತ ಇತ್ತಲ್ಲ ಮಗನಿಗೆ, ಪುನೀತ್ ರಾಜ್ಕುಮಾರ್ ಅವನಿಗೆ ಲೋಹಿತ್ ಅಂತ ಇದ್ದಿದ್ದು. ಮುಂಚೆ ಲೋಹಿತ್, ಹೌದು. ಪುನೀತ್ ಅಂತ ಅಮ್ಮನೆ ನಾಮಕರಣ ಮಾಡಿರು. ಅವ್ರ ತೋಟಕ್ಕೆ ಹೋಯ್ತು ಮೈಸೂರು ರೋಡಲ್ಲಿ. ಓಕೆ ಓಕೆ. ಈ ವಿಚಾರ ತುಂಬಾ ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತು, ನಾನು 40 ವರ್ಷ ಸರ್ವಿಸ್ ಹಿಡಿದು ಆಯ್ತು. ಅದು ಅಲ್ಲೇ ಹೋಗಿ ಅವರು 2 ದಿವಸ ಅಲ್ಲಿದ್ದು ಅವ್ರ ತೋಟದಲ್ಲಿ
ಅಲ್ಲೇ ನಾಮಕರಣ ಮಾಡಿ ಪುನೀತ್ ರಾಜ್ಕುಮಾರ್ ಅಂತ ಅಮ್ಮನೇ ಬಂದಿದ್ರು. ಅವಾಗ ಅವರು ಇಂಪ್ರೂವ್ ಆದರು. ಅವಾಗಲೇ ಅವನು ಲೋಹಿತನ ಬಿಟ್ಟ ಮೇಲೇ ಹೆಸರು ಚೇಂಜ್ ಮಾಡಿದ ಮೇಲೇ ಅವ್ರಿಗೆ ಅಭಿವೃದ್ಧಿ ಆಗಿದೆ. ಕಿಡ್ನಾಪ್ ಮಾಡಿದ್ನಲ್ಲ ರಾಜ್ಕುಮಾರ್ ವೀರಪ್ಪ, ಅವಾಗ ಅವ್ರಿಗೆ ಹೇಳಿತ್ತು ಏನು ತೊಂದರೆ ಆಗೋದಿಲ್ಲ, ಬರ್ತಾರೆ ವಾಪಸ್, ಚೆನ್ನಾಗಿ ಬರ್ತಾರೆ, ಏನು ಅವ್ರಿಗೇನು ಯಾವ ಥರದ ಒಂದು ಎಳ್ಳಷ್ಟು ತೊಂದರೆ ಆಗಲ್ಲ, ಬರ್ತಾರೆ ಅಂತ ಹೇಳಿತ್ತು. ಬಂದು ಕೇಳ್ತಾ ಇರೋರು ಆ ವಿಚಾರನ, ಫಿಲಮ್ನವರು ಅವರು ಬಾಮೈದ ಅವರು ಇವರೆಲ್ಲ, ನೀವೇನು ಚಿಂತೆ ಮಾಡಿಬಿಡಿ ಕರೆಸ್ಕೊಂಡು ಬರ್ತಾರೆ ಅಂತ ಹೇಳಿತ್ತು. ಆಯಿತು ಅಂತ ಅದಕ್ಕೂ ಒಪ್ಕೊಂಡು ಇಷ್ಟೇ ದಿವ್ಸಕ್ಕೆ ಬರ್ತಾರೆ ಅಂತ ಒಂದು ವಾಗ್ದಾನ ಕೊಟ್ಟಿತ್ತು. ಅಷ್ಟು ದಿವ್ಸಕ್ಕೆ ಬಂದರು. ಬಂದಾಗ ಬೆಂಗಳೂರಿಗೆ ಹೋಗಿದ್ದು. ಅಲ್ಲಿ ಹೇಳ್ತು ಅವ್ರಿಗೆ ಏನೋ ತೊಂದರೆ ಆಯ್ತಾ ಅಂತ ಕೇಳ್ತು. ಏನಿಲ್ಲ, ನಿನ್ನ ಕರುಣೆಯಿಂದ ನನಗೆ ಚೆನ್ನಾಗಿದ್ದಾಯಿತು ಅಂತ ಅಂದರು. ಸರಿ ಆಯಿತು, ನೀನು ನಮಗೆ ದೇವಸ್ಥಾನಕ್ಕೆ ಬಂದು ರಣಚಂಡಿ ಹೋಮ ಮಾಡಿಸ್ಬೇಕು ಅಂತ ಹೇಳಿದ್ದು. ಒಂದು 25-30 ಲಕ್ಷ ಬೇಕು ರಣಚಂಡಿ ಹೋಮ ಮಾಡ್ಸಕ್ಕೆ. ರಣಚಂಡಿ ಹೋಮ ಹೇಳಿ ಆಯಿತು ಅಂತ ಒಪ್ಕೊಂಡ್ರು, ಮಾಡಿಸಿದ್ರು. ಇಲ್ಲಿ ಹೇಳ್ತೀನಿ, ಒಪ್ಕೊಂಡ್ರು. ರಾಜ್ಕುಮಾರ್ ಒಪ್ಕೊಂಡ್ರು, ಹೋದ್ರು. ಭಾರತಮ್ಮ ತಿರುವಾಯ್ತು, ಅಷ್ಟೊಂದು ಖರ್ಚು ಮಾಡ್ಬೇಕಾ ಹಂಗೆ ಹಿಂಗೆ ಮಾಡಲಿಲ್ಲ. ರಾಜ್ಕುಮಾರ್ ಹೋದ್ರು, ಹಿಂದೆ ಭಾರತಮ್ಮನ ಹೋದ್ರು, ಪುನೀತ್ನು ಹೋದ್ರು. ಅವ್ರಿಗೆ ಅದೇ ಒಂದು ಅವ್ರದ್ದು ಇದಾಯ್ತು ಅಪ್ಪ. ಅವೊಂದು ಹೇಳಿದ್ದ ಅವರು ಯಾವ್ದಾರ ನೆರವೇರಿಸ್ಬೇಕು, ಅವಾಗಲೇ ಸರಿ ಹೋಗೋದು. ಇವರು ಆ ಥರ ಮಾಡ್ಕೊಂಡು ಅದು ಬಿಡಿ, ಅದಾಯ್ತು. ಅಂಬರೀಷ್ ಮನೆಗೆ ಹೋಗಿದ್ದು ನಾನೇ 40 ವರ್ಷ ನಾನು ಸರ್ವೀಸು. ಜೊತೆಲಿ ಅಮ್ಮ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹೋಗಿದ್ದೀರಾ? ಹೋಗಿದ್ದೆ. ದೊಡ್ಡ ಸ್ವಾಮಿ ತಕ್ಕೂ ನಾನೇ ಹೋಗೋದು ಜಾಸ್ತಿ. ದೊಡ್ಡ ಸ್ವಾಮಿ ಮುಂಚೆ ಇದ್ರಲ್ಲ, ಅವ್ರ ಚೇಂಬರಿಗೆ ನಾನೇ ಓದ್ತಿದ್ದೀನಿ. ಯಾರು ಅಲ್ಲ, ಅವ್ರಿಗೆ ಅಮ್ಮ ಏನು ಹೇಳುತ್ತೆ ಆ ಥರ ಮಾಡೋರು. ಅಮ್ಮ ಏನು ವಾಗ್ದಾನ ಕೊಡುತ್ತಾ ಅಂದ್ರೆ ನೀವು ಗಂಗಾಧರ ಸ್ವಾಮಿ? ಹೌದು ಹೌದು ಹೌದು, ಅವ್ರ ಕೋಟನೇ ಇದೆಯಲ್ಲ ಅದ್ರಾಗೆ. ಹೌದೌದು ಅಂತ ಒಂದೊಂದು ಅವ್ರಿಗೆ ಈಗ ಸತ್ತದಲ್ಲ, ಅದಕ್ಕಿಂತ 10 ವರ್ಷ ಆಚೆಲ್ಲ ಸಾಯಬೇಕಿತ್ತು. ಯಾರು ಹೇಳಿ? ಗಂಗಾಧರ ಸ್ವಾಮೀಜಿಗಳು ಕಾಲವಾಗಿದ್ದು. ಅವ್ರಿಗೆ ಅಮ್ಮನೇ ಉಳಿಸ್ಕೊಂಡು ಬಂದಿದ್ರು. ಅವ್ರನ್ನ ಅಮ್ಮವಾಗಿ ಆಶೀರ್ವಾದ ಮಾಡಿಬಿಟ್ರೆ ಅವರು ಕಳಕಳಿಯಾಗಿರೋರು. ಆಮೇಲೆ ಇತ್ತ ಬತ್ತದಂಗೆ ಅಮ್ಮ ಹಂಗೆ ಮಂಕಾಗೋರು. ಅದೆಲ್ಲ ಉಳಿಸ್ಕೊಂಡ್ರೆ ಹೌದು. ಅದು ಸರಿ, ಇದಕ್ಕೆ ಹೋಗ್ತಿದ್ರು, ಅಮೇರಿಕಕ್ಕೆ ಹೋಗ್ತಾಯಿದ್ರು ಸ್ವಾಮಿಗಳು. ಎಲ್ಲ ಪ್ಲೇಟೆಲ್ಲ ಬುಕ್ ಆಗಿದೆ, ಹೋಗ್ಬೇಕು. ಅಕಸ್ಮಿತವಾಗಿ ನಾವು ಅಲ್ಲಿ ವಿಜಯನಗರಕ್ಕೆ ಹೋದ್ವಿ. ಅಕಸ್ಮಿತ ನಾನು ಹೋಗ್ತೇನೆ, ಆಶೀರ್ವಾದ ಮಾಡಮ್ಮ ಅಂದರು. ತಾಯಿ ಮೇಲಕ್ಕೆ ನಡಿ ಅಂತ ಅವ್ರ ಚೇಂಬರಿಗೆ ಕರ್ಕೊಂಡೋಯ್ತು. ಅಲ್ಲಿಗೆ ಅವ್ರು ಮಲಗ್ತಾರಲ್ಲ ರೂಮ್, ಕ್ಯಾನ್ಸಲ್ ಮಾಡು ಅಂತ ಬರೀತು. ಇಲ್ಲ ಎಲ್ಲ ರೆಡಿಯಾಗಿದೆ, ನಮ್ಮ ಹಿಂಗೆ ಹೇಳ್ತೀಯ, ಕ್ಯಾನ್ಸಲ್ ಮಾಡು ಅಂತ ಮತ್ತೆ ಇದೇ ಥರ ಬರವಣಿಗೆ ಕೊಡು. ಕ್ಯಾನ್ಸಲ್ ಮಾಡಿರು, ಕಾರಣಾಂತರಿಂದ ನನಗೆ ಬರೋಕ್ಕಾಗಲ್ಲ ಅಂತ. ವಿತಿನ್ನು ಒಂದು ½ ಅವರ್ ಆ ಹೆಲಿಕಾಪ್ಟರ್ ಇವ್ರು ಹೋಗ್ಬೇಕಾಯ್ತಲ್ಲ, ಇಲ್ಲೆಲ್ಲ ಹೋಗಿ ಬಿದ್ದೋಯ್ತು. ಆಮೇಲೆ ಪೈಪ್ ಲೈನಲ್ಲಿ ಒಂದು ಮನೆಗೆ ಹೋಗಿದ್ದೆವು, ಕರೆಸಿದ್ರಲ್ಲ. ಅವಾಗ ಏನು ಮಾಡ್ಯಾರ ಇವರು, ಸ್ವಾಮೀಜಿ ಅದು ಬಿದ್ದೋಯ್ತಲ್ಲ, ಗೊತ್ತಾಗ್ಬಿಡ್ತಲ್ಲ, ಅಮ್ಮ ಎಲ್ಲಿದೆ ಕರ್ಕೊಂಬಂದ್ಬಿಡಿ ಇಮಿಡಿಯೇಟಾಗಿ ಇಲ್ಲಿಗೆ ಅಂದರು. ಪಕ್ಕದ ರೋಡನ್ನೇ ಮತ್ತೆ ಅಲ್ಲಿ ಕರ್ಕೊಂಡೋಗಿ, ನೀನೇನು ಹೇಳ್ತೀಯಮ್ಮ, ನಾವು ಗೆರೆ ದಾಟಲ್ಲ, ನಿಂದೆ ಆರಾಮಾಗಿ ಅಂತ ಹೇಳಿ ಅವಾಗ ಪೂಜೆ ಗೀಜೆ ಮಾಡಿಸಿ ಅವತ್ತೇ ಆಯಿತು. ಅವರು ಒಂದು 10 ಕೋಟಿ ಬರುತ್ತೆ ಅಂದರೂ ಕೈ ಹಾಕ್ತಿರಲಿಲ್ಲ. ಅಮ್ಮನ ಕೇಳೋರು ಎಸ್ ಅಂದರೆ ಎಸ್, ನೋ ಅಂದ್ರೆ ನೋ, ಆ ಥರ ಮಾಡ್ಕೊಂಬಂದ್ರು. ಅವ್ರದ್ದು ಒಂದು ಆಯಿತು. ರತ್ನನಾಯಕ್ ಅಂತ ಇದು ಇನ್ನೊಂದು ಆ ಹೆಲಿಕಾಪ್ಟರ್ ಸೌಂದರ್ಯ ಇರೋದಲ್ಲ, ಅದು ಬೇರೆ ಹೆಲಿಕಾಪ್ಟರ್? ಅದು ಬೇರೆ, ಇದಲ್ಲ ಅದ್ರಲ್ಲಿ ಮೋಸ್ಟ್ಲಿ ದೇವೇಗೌಡರು ಹೋಗ್ಬೇಕಾಯ್ತು. ಅದು ಇದು ಬೇರೆ, ಇದು ಇವು ಸ್ವಾಮೀಜಿ ಓಕೆ ಸಪ್ರೇಟ್ ಹೆಲಿಕಾಪ್ಟರ್. ಆಮೇಲೆ ಇದು ಚಿಕ್ಕದಿತ್ತು ದೇವಸ್ಥಾನ,
ಅದನ್ನು ರತ್ನಾಯಕ ಅಂತ ಇದ್ದರು, ಸಿದ್ದಪ್ಪ ಅಂತ, ರಾಮಕೃಷ್ಣಪ್ಪ ಅಂತ, ಇವರೆಲ್ಲ ಒಂದು ಚಿನ್ನೇಗೌಡ ಎಲ್ಲರೂ ಒಂದು ಸೇರಿ ದೊಡ್ಡದಾಗಿ ಮಾಡೋಣ ಇದನ್ನು ಅಂಥೇಳಿ 10 ಅಡಿ ಆಳದಿಂದ ಪಾಯ ತೆಗೆದು ಎಲ್ಲ ಪಿಲ್ಲರ್ ಹಾಕಿ ಮಾಡಿರೋ. ಹಿಂದಗಡೆ ಉತ್ತ ಇದೆ, ದೇವ್ರ ವಿಗ್ರಹ ಇದೆಯಲ್ಲ, ಉತ್ತ ಇದೆ ಹಿಂದೆ. ಈಗಲೂ ಇದೆ ಅದು? ಹೌದು, ಆ ಉತ್ತದ ಹಿಂದಕ್ಕೇನೆ ಹಿಂಗೆ ಇದನ್ನ ಮುಂದೆ ವಿಗ್ರಹ ಮಾಡಿರೋದು, ಮಣ್ಣಿಂದದು. ಸರ್ ಇದೇ ಊರವ್ರು ನೀವು? ನಂದು ಇದೇ ಊರು, ಹುಟ್ಟಿದ್ದು ಇದೇ ಊರು, ಬೆಳೆದಿದ್ದು ಇದೇ ಊರು. ನಾನೊಂದು ಗೌರ್ಮೆಂಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಯ್ತು. ನಾನು ಶಾಶ್ವತವಾಗಿ ಇದೇ ಊರಲ್ಲಿ ಇದ್ದೀವಿ, ಪರ್ಮನೆಂಟ್. ನನಗೆ ಇವಾಗ 65 ವರ್ಷ. ನಾನು ಚಿಕ್ಕ ಹುಡುಗನಿಂದನೂ ಈ ದೇವಸ್ಥಾನ ತುಂಬಾ ಏನೇನು ಇರ್ಲಿಲ್ಲ, ಒಂದು ಕಲ್ಲು ದೇವಸ್ಥಾನ ಇತ್ತು. ಆಮೇಲೆ ಭಕ್ತಾದಿಗಳು ಜಾಸ್ತಿಯಾಗಿ ಚಿಂಚನಗಿರಿಯವರಿಗೆ ಪ್ರೇರಣೆಯಾಗಿ ಚಿಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮಿ ಬಂದು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇದ್ಮೇಲೆ ಈ ತಾಯಿ ಅವ್ರಿಗೆ ಪ್ರೇರಣೆ ಮಾಡಿ ಇದನ್ನ ಅವರು ಮಠಕ್ಕೆ ವಹಿಸ್ಕೊಂಡ್ಮೇಲೆ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಇದು ಮೂಲತಃ ಆಂಧ್ರದಿಂದ ಇಲ್ಲಿ ನಾಂದೇಡ್ ಅಂತ, ಅಲ್ಲಿಂದ ಇಲ್ಲಿಗೆ ಚೌಡೇಶ್ವರಿಯಾಗಿ ಬಂದು ನೆಲೆಸಿ ಇಲ್ಲಿ ನಮ್ಮೂರಲ್ಲಿ ಹಿಂದೆ ಒಬ್ರು ಯಶವಂತರಾಯ ಅಂತ ಒಬ್ರು ನಮ್ಮೂರನ್ನ ಆಳ್ತಿದ್ರಂತೆ. ಅವಾಗ ತುಂಬಾ ಬರಗಾಲ ಇದು ಎಲ್ಲ ಆಗಿ ಊರ್ ಬಿಡ ಅಂತ ಸ್ಟೇಜ್ ಇದ್ದಾಗ ಇವರು ಆಂಧ್ರಕ್ಕೆ ಹೋಗಿ ಅಲ್ಲಿ ಈ ತಾಯಿನ ಬೇಡ್ಕ ಬಂದು ನಮ್ಮೂರಿಗೆ ನೆಲೆಸು, ನಾನು ನೀನ್ ಪೂಜೆ ಪುನಸ್ಕಾರ ಮಾಡ್ತೀನಿ, ನೀನ್ ಗುಡಿ ಕಟ್ಟಿಸ್ತೀನಿ, ನಮ್ಮೂರ ಅಭಿವೃದ್ಧಿ ಮಾಡ್ಕೊಡು ಅಂತ ಹೋಗಿ ನೀರಿನಲ್ಲಿ ಈ ತಾಯಿ ಹತ್ರ ಭಾಷೆ ತಗೊಂಡ್ಮೇಲೆ ಅದು ಬಂದು ನಾನು ದಸರಿಘಟ್ಟನ ಕುಗ್ರಾಮನ ಸುಗ್ರಾಮವಾಗಿ ಮಾಡ್ತೀನಿ, ಇದೊಂದು ಪಟ್ಟಣವಾಗಿ ಪರಿವರ್ತನೆ ಮಾಡ್ತೀನಿ, ದಸರಿಘಟ್ಟ ಅನ್ನೋದನ್ನ ಯಶವಂತರಾಯನ್ ಪಟ್ಟಣ ಅಂತ ಮಾಡ್ತೀನಿ ಅಂತ ಭಾಷೆ ಕೊಟ್ಟು ಅವಾಗಿಂದ ಇಲ್ಲಿ ಬಂದು ನೆಲೆಸಿದಾಳೆ ತಾಯಿ. ನೆಲೆಸಿದ್ಮೇಲೆ ಆ ರಾಜನಿಗೆ ಭಾಷೆ ಕೊಟ್ಟಿದ್ರಿಂದ ನಮ್ಮೂರಲ್ಲಿ ಎಷ್ಟೇ ಜನ ಬಡತನ ಇದ್ದು ಏನೇ ಕಷ್ಟ ಕಾರ್ಪಣ್ಯದಲ್ಲಿ ಇದ್ರೂ ಕೂಡ ಅದನ್ನೆಲ್ಲ ಪರಿಹಾರ ಮಾಡಿ ನಮ್ಮ ಊರಿನ ಜನನ ಸುಖವಾಗಿ ಕಾಪಾಡ್ತಾ ಇರ್ತಕ್ಕಂಥ ತಾಯಿ ಈ ಚೌಡೇಶ್ವರಿನೇ. ಹಂಗಾಗಿ ನಮ್ಮ ಊರೆಲ್ಲ ಇಡೀ ದೇಶನೇ ಪರಿಪೂರ್ಣವಾಗಿ ನಂಬಿದೆ. ದಿನ 1000 ಜನ ಭಕ್ತರು ಬರ್ತಾರೆ, ಪ್ರಶ್ನೆ ಕೇಳ್ತಾರೆ, ಅವರವ್ರ ಕಷ್ಟ ಎಲ್ಲಾನು ಪರಿಹಾರ ಮಾಡುತ್ತೆ. ಶ್ರೀಮಂತರಿಗೂ ಒಂದೇ ತರ, ಇಲ್ಲಿ ಬಡವರಿಗೂ ಒಂದೇ ತರ, ಯಾವುದೇ ಭೇದ ಭಾವ ಇಲ್ಲ. ಇದು ನಮ್ಮೂರಿಗೆ ದಸರಿಘಟ್ಟ ತಿಪ್ಟೂರು ತಾಲೂಕಿಂದ ತಿಪ್ಟೂರು ತಾಲೂಕಿಗೆ ಸೇರಿದೆ, ತುಮಕೂರು ಜಿಲ್ಲೆ. ತಿಪ್ಟೂರಿಂದ 10 ಕಿಲೋಮೀಟರ್ ಆಗಿದೆ. ಈ ದೇವಸ್ಥಾನ ಅಭಿವೃದ್ಧಿ ಆದ್ಮೇಲೆ ನಮ್ಮೂರಿಗೆ ರಸ್ತೆಗಳು, ಒಳಚರಂಡಿ, ಊರಿನ ಗ್ರಾಮಾಭಿವೃದ್ಧಿ ಎಲ್ಲ ಆಗಿ ಈಗ ನಮ್ಮೂರು ಒಂದ್ ರೀತಿ ನಮ್ಮ ರಾಜ್ಯದಲ್ಲೇ ಒಂದು ಮಾದರಿಯಾದಂತ ಇದಾಗಿದೆ. ಇಲ್ಲಿ ಒಂದು ಹಾಸ್ಪಿಟಲ್ ಆಗಿದೆ, ಇವರು ಚಿಂಚನಗಿರಿಯವ್ರು ಬಂದ್ಮೇಲೆ ಹೈಸ್ಕೂಲ್ ಆಗಿದೆ. ಮೇಡಮ್, ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀರಾ ರೆಗ್ಯುಲರ್ ಅಥವಾ ಇಲ್ಲಿಯವರೆಲ್ಲ ನೀವು? ನಮ್ದು ಇದೇ ಊರು, ಯಾವಾಗ್ಲೂ ಬರ್ತಾ ಇರ್ತೀವಿ. ಪ್ರಾಬ್ಲಮ್ ಆದ್ರೆ ದೇವ್ರು ಕೇಳೋದಕ್ಕೆ, ಪೂಜೆಗೆ ಎಲ್ಲ ಬರ್ತಾ ಇರ್ತೀವಿ. ಓಕೆ, ಇದೇ ಊರು ನಿಮ್ದು? ಇದೇ ಊರು, ತವ್ರ ಮನೆ ಇದೇ ಊರು. ಸೊ ನೀವು ನೋಡಿದಂಗೆ ಅಮ್ಮನವರು ದೇವಸ್ಥಾನಕ್ಕೆ ನೀವು ರೆಗ್ಯುಲರ್ ಬರೋದ್ರ ಜೊತೆಗೆ ಭಕ್ತಾದಿಗಳು ಬೇರೆ ಕಡೆಯಿಂದ ಬರ್ತಾರಂತ ನಿಜನಾ? ಹೌದು, ತುಂಬಾ ಜನ ಬರ್ತಾ ಇರ್ತಾರೆ. ಅಮಾವಾಸ್ಯೆ ಹುಣ್ಣಿಮೆದೆಲ್ಲ ಜಾಸ್ತಿ ಜನ ಬರ್ತಾರೆ. ಓಕೆ, ನೀವು ನೋಡಿದಂಗೆ ಚೌಡೇಶ್ವರಿ ಅಮ್ಮ ಸ್ಟಾರ್ಟಿಂಗ್ ಇಂದ ಈಗ ತುಂಬಾ ಅಭಿವೃದ್ಧಿ ಆಗಿದ್ದಾರೆ. ಎಲ್ಲ ನಾವೇ ಚೌಡೇಶ್ವರಿ ಹಿಡಿತಿದ್ದು ಮಾಡ್ತಿದ್ದೆಲ್ಲ ಕೆಲಸ ಕಾರ್ಯಗಳೆಲ್ಲ ನಾವೇ ಇದ್ವಿ. ಈಗ ಬೇರೆ ಕಡೆ ಸೇರಿದ್ದು ಒಟ್ಟ ಊರಲ್ಲಿ ಇದ್ದೀವಿ ಅಷ್ಟೇ. ಓಕೆ. ತುಂಬಾ ಜನ ಭಕ್ತಾದಿಗಳು ಬರ್ತಾ ಇರ್ತಾರಲ್ಲ ಇಲ್ಲಿ? ಅವರವ್ರ ನಂಬಿಕೆ, ಬಹಳ ಜನ ಬರ್ತಾರೆ. ಕೆಲವರಲ್ಲಿ ವಿಶೇಷವಾದ ಆಸಕ್ತಿ ಇದೆ, ನಂಬಿಕೆ ಇದೆ. ಕೆಲವಾರು ಕೆಲಸಗಳು ಆಗಿದ್ದೇವೆ ಅಂತ ಆ ನಂಬಿಕೆ ಮೇಲೆ ಬರ್ತಿರ್ತಾರೆ. ಓಕೆ, ನೀವು ಏನೋ ಕಷ್ಟ ಬಂದ್ರು ಬಂದು ಅಮ್ಮನ ಕೇಳ್ತಾ ಇರ್ತೀರಾ? ಅವರಿಂದಲೇ ಏನು ಮಾಡೋದಿಲ್ಲ, ಅವ್ರ ಅಪ್ಪಣೆ ಇಲ್ದರೆ ಏನು ಮಾಡಲ್ಲ. ನೀವು ಯಾವುದೇ ಒಂದು ದೊಡ್ಡ ಕೆಲಸ ಮಾಡಬೇಕು ಅಂದರೆ ಕೆಲಸ ದೊಡ್ಡದು ಚಿಕ್ಕದು ಅಂತಲ್ಲ, ಯಾವುದೇ ಕೆಲಸ ಕೈ ಹಾಕಿದ್ರು ನಾವು ಮೊದಲು ಬಂದು ಆಕೆ ಅನುಮತಿ ತಗೊಂಡು.